ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಪಾರ್ಟಿಯಲ್ಲಿ ಹೆತ್ತ ತಾಯಿಯನ್ನು ಕೆಲಸದವಳು ಅಂತ ಹೇಳಿ ಆಕೆಯನ್ನು ಅವಮಾನಿಸಿ ಒಡೆಯಲು ಮುಂದಾದ ಮಗ. ಕೆಲಸ ಮಾಡಿದ್ರೆ ಮಾತ್ರ ಊಟ ಅಂತ ಹೇಳ್ತಾ ಇದ್ದ. ಶಾಂತಾದೇವಿಯವರು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಮಕ್ಕಳಿಗೆ ತುಂಬಾ ಕ್ರಮಶಿಕ್ಷಣವಾಗಿ ವಿದ್ಯೆ ಹೇಳ್ಕೊಡ್ತಾ ಇದ್ರು. ಮಕ್ಕಳಿಗೆ ಏನಾದರೂ ಕಷ್ಟವಿದ್ದರೆ ಅವರಿಗೆ ಮನೆಯಲ್ಲಿ ಫ್ರೀಯಾಗಿ ಟ್ಯೂಷನ್ ಕೂಡ ಹೇಳ್ಕೊಡ್ತಾ ಇದ್ರು. ಸುತ್ತಮುತ್ತಲಿನ ಎಲ್ಲರೂ ಆಕೆಯನ್ನು ತುಂಬಾ ಗೌರವಿಸ್ತಾ ಇದ್ರು. ಆಕೆ ಎಷ್ಟೊಂದು ಮಕ್ಕಳನ್ನು ಓದಿಸ್ತಾ ಇದ್ರು. ಆಕೆಯ ಬಳಿ ಓದಿದ ಎಷ್ಟೋ ಮಕ್ಕಳು ಉನ್ನತ ಹುದ್ದೆಯಲ್ಲಿ ಕೂಡ ಇದ್ರು. ಎಷ್ಟೋ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗಲು ಸಹಾಯ ಮಾಡಿದ ಶಾಂತಾದೇವಿಯವರು ಈ ದಿನ ಅಡಿಗೆ ಮನೆಯಲ್ಲಿ ನಡುಗುತ್ತಾ ಪಾತ್ರೆಗಳನ್ನು ತೊಳಿತಾ ಇದ್ರು. ಆಕೆಗೆ ಬೆಳಿಗ್ಗೆಯಿಂದ ತುಂಬಾ ಜಾಸ್ತಿ ಜ್ವರ ಬರ್ತಾ ಇತ್ತು. ಆಕೆಗೆ ನಿಂತುಕೊಳ್ಳಲು ಸಹ ಶಕ್ತಿ ಇರಲಿಲ್ಲ. ಆದರೂ ಆಕೆ ಸ್ವಲ್ಪ ಕೂಡ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡ್ತಾನೆ ಇದ್ರು. ಯಾಕೆಂದರೆ ಅವರಿಗೆ ಚೆನ್ನಾಗಿ ಗೊತ್ತು, ಕೆಲಸ ಮಾಡಲಿಲ್ಲ ಅಂದ್ರೆ ನನಗೆ ಊಟ ಸಿಗೋದಿಲ್ಲ ಅಂತ. ಆಗಲೇ ಅಡಿಗೆ ಮನೆಗೆ ಬರ್ತಾಳೆ ಶಾಂತಾದೇವಿ ಅವರ ಸೊಸೆ ಸಿಮ್ರನ್. ಸಿಮ್ರನ್ ತುಂಬಾ ಸುಂದರವಾದ ಸೀರೆ, ಮೈ ತುಂಬಾ ಆಭರಣಗಳನ್ನು ಧರಿಸಿದ್ಲು. ಆದರೆ ಅವಳ ಮುಖದಲ್ಲಿ ಅಹಂ ಎದ್ದು ಕಾಣಿಸ್ತಾ ಇತ್ತು. ಅವಳ ಕೈಯಲ್ಲಿ ಒಂದು ಬಿಳಿ ಹಳೆಯ ಸೀರೆ ಇತ್ತು. ಸಿಮ್ರನ್ ಏನು ಹೇಳದೆ ಆ ಸೀರೆಯನ್ನು ಶಾಂತಾದೇವಿಯವರ ಮುಖದ ಮೇಲೆ ಬಿಸಾಕ್ತಾಳೆ. ಇಲ್ಲೇ ನಿಂತ್ಕೊಂಡು ಎಷ್ಟೊತ್ತು ಪಾತ್ರೆ ಉಜ್ಜುತ್ತಾ ಇರ್ತೀಯಾ? ಈ ಕೆಲಸ ಬೇಗ ಬೇಗ ಮುಗಿಸು. ಸಾಯಂಕಾಲ ಮನೆಯಲ್ಲಿ ದೊಡ್ಡ ಪಾರ್ಟಿ ಇದೆ. ನಗರದ ದೊಡ್ಡ ದೊಡ್ಡ ವ್ಯಕ್ತಿಗಳು ಪಾರ್ಟಿಗೆ ಬರ್ತಾ ಇದ್ದಾರೆ. ನೀನು ಈ ಗಲೀಜು ಬಟ್ಟೆಗಳಲ್ಲಿ ಎಲ್ಲರ ಮುಂದೆ ಬರಬೇಡ, ನಮಗೆ ತುಂಬಾ ಅವಮಾನವಾಗುತ್ತೆ ಅಂತ ಹೇಳ್ತಾಳೆ. ಶಾಂತಾದೇವಿಯವರು ಗಾಬರಿಯಿಂದ ಆ ಸೀರೆಯನ್ನು ಕೈಯಲ್ಲಿ ಎತ್ಕೊಳ್ತಾರೆ. ಮಗಳೇ, ಇದು ನನಗಾಗಿಯಾ ಅಂತ ಕೇಳ್ತಾರೆ. ಸಿಮ್ರನ್ ನಗುತ್ತಾ, ಹೌದು, ಇದು ನಿನಗಾಗಿ. ಈ ದಿನ ನೀನು ಬಂದಂತಹ ಅತಿಥಿಗಳಿಗೆ ಜ್ಯೂಸ್ ಅನ್ನು ಮತ್ತು ಊಟವನ್ನು ಸಪ್ಲೈ ಮಾಡ್ತೀಯ ವೇಟರ್ ಆಗಿ. ಈ ಮಾತುಗಳನ್ನು ಕೇಳಿದ ತಕ್ಷಣ ಶಾಂತಾದೇವಿಯವರು ನಡಿಗೆ ಹೋಗಿದ್ರು. ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವರು ಎಷ್ಟೋ ದುಃಖದಿಂದ ಹೇಳ್ತಾ ಇದ್ರು, ನಾನು ಬಂದಂತಹ ಅತಿಥಿಗಳಿಗೆ ಜ್ಯೂಸ್ ತಂದು ಕೊಡ್ಬೇಕಾ? ಮಗಳೇ, ನಾನು ನಿನ್ನ ಅತ್ತೆ, ನಿನ್ನ ಗಂಡ ಸಂತೋಷ್ನ ಅಮ್ಮ. ಅಷ್ಟು ಮಾತ್ರವಲ್ಲ, ನಾನು ರಿಟೈರ್ಡ್ ಆದ ಒಬ್ಬ ಟೀಚರ್. ನಾನು ಇಂಥ ಕೆಲಸ ಮಾಡಿದರೆ ಜನ ಏನಂತ ಹೇಳ್ತಾರೆ ಹೇಳು ಅಂತ ಹೇಳ್ತಾರೆ. ಈಗ ಸಿಮ್ರನ್ ಜೋರಾಗಿ ನಗುತ್ತಾ, ಏನು ಟೀಚರಾ? ನೀನು ಯಾವತ್ತು ನಿನ್ನ ಎಲ್ಲ ಸಂಪತ್ತನ್ನು ನಮ್ಮ ಕೈಗಿಟ್ಟಿದ್ಯೋ ಆ ದಿನವೇ ಟೀಚರ್ ಸತ್ತು ಹೋಗಿದ್ದಾಳೆ. ಈಗ ನೀನು ಕೇವಲ ಈ ಮನೆಯ ಕೆಲಸದವಳು ಮಾತ್ರ. ಈ ಮಾತು ಕೇಳಿ ಆಕೆ ನಡುಗಿ ಹೋಗ್ತಾರೆ. ಅವರು ಹೇಳ್ತಾರೆ, ಇಲ್ಲ ಇಲ್ಲ, ನನ್ನಿಂದ ಇದೆಲ್ಲ ಮಾಡೋಕ್ಕಾಗೋದಿಲ್ಲ. ನಾನು ಯಾವುದೋ ಒಂದು ಮೂಲೆಯಲ್ಲಿ ಸೈಲೆಂಟ್ ಆಗಿ ಕುಳಿತುಕೊಂಡಿರ್ತೀನಿ. ಆದರೆ ನಾನು ಈ ಕೆಲಸ ಮಾಡೋದಿಲ್ಲ. ನನ್ನ ಎಷ್ಟೋ ಜನ ಸ್ಟೂಡೆಂಟ್ಸ್ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅವರು ಯಾರಾದರೂ ನನ್ನನ್ನು ಗುರುತಿಸಿದ್ರೆ ಅಂತ ಹೇಳ್ತಾ ಇರಬೇಕಾದ್ರೆ ಸಿಮ್ರನ್ ಕೋಪವಾಗಿ ತನ್ನ ಅತ್ತೆಯ ಕೂದಲನ್ನು ಹಿಡಿದುಕೊಂಡು, ನಿನ್ನನ್ನು ಯಾರಾದರೂ ಗುರುತು ಹಿಡಿದ್ರೆ ನೀನು ಅವರಿಗೆ ಹೇಳು, ನಾನು ಈ ಮನೆಯ ಕೆಲಸ ಮಾಡುವ ಕೆಲಸದವಳು ಅಂತ. ಸಾಯಂಕಾಲ ನೀನು ಟ್ರೇ ಹಿಡಿದುಕೊಂಡು ಹೊರಗೆ ಬಂದು ಎಲ್ಲರಿಗೂ ಸರ್ವ್ ಮಾಡಲಿಲ್ಲ ಅಂದ್ರೆ ನಾಳೆಯಿಂದ ಈ ಮನೆಯಲ್ಲಿ ನಿನಗೆ ಊಟ ಕೂಡ ಸಿಗೋದಿಲ್ಲ. ನಂತರ ನೀನು ರೋಡಿನಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡಬೇಕು ಅಂತ ಹೇಳಿ ಅತ್ತೆಯನ್ನು ಜೋರಾಗಿ ತಳ್ಳಿಬಿಡ್ತಾಳೆ. ಈಗ ನೀನು ನಿರ್ಧಾರ ಮಾಡು, ಭಿಕ್ಷೆ ಬೇಡಬೇಕಾ ಅಥವಾ ಈ ಮನೆಯಲ್ಲಿ ತಿನ್ಬೇಕಾ ಅಂತ. ಆಗಲೇ ಅಡಿಗೆ ಮನೆಯ ಕಡೆ ಯಾರೋ ಬರ್ತಾ ಇರುವ ಶಬ್ದ ಕೇಳಿಸ್ತಾ ಇತ್ತು. ಅದು ಬೇರೆ ಯಾರೂ ಅಲ್ಲ, ಶಾಂತಾದೇವಿ ಅವರ ಮಗ ಸಂತೋಷ್ ಆಗಿದ್ದ. ಮಗನನ್ನು ನೋಡಿ ಶಾಂತಾದೇವಿ ಅವರ ಕಣ್ಣುಗಳಲ್ಲಿ ಒಂದು ಆಸೆ ಕಾಣಿಸ್ತಾ ಇತ್ತು. ಅವರಿಗೆ ಅನ್ನಿಸ್ತಾ ಇತ್ತು, ಈಗ ನನ್ನ ಮಗ ಇದೆಲ್ಲ ನೋಡಿದ್ದಾನೆ, ಈಗೆಲ್ಲವೂ ಸರಿ ಹೋಗುತ್ತೆ ಅಂತ. ಅವರು ಅಳುತ್ತಾ ಮಗನ ಬಳಿ ಹೋಗ್ತಾರೆ. ಮಗ ನೋಡು, ನಿನ್ನ ಹೆಂಡತಿ ನನ್ನನ್ನು ಕೆಲಸದವಳ ರೀತಿ ಅತಿಥಿಗಳ ಮುಂದೆ ನಿಲ್ಲಿಸಬೇಕು ಅಂದುಕೊಳ್ತಾ ಇದ್ದಾಳೆ. ನೀನು ಆಕೆಗೆ ಹೇಳು ಬೇಡ ಅಂತ, ನಾನು ನಿನ್ನ ತಾಯಿ ಅಂತ ಹೇಳ್ತಾರೆ. ಸಂತೋಷ್ ಅವನ ಮುಖದಲ್ಲಿ ಯಾವುದೇ ರೀತಿಯ ಭಾವನೆ ಕಾಣಿಸ್ಲಿಲ್ಲ. ಅಮ್ಮ, ಈ ದಿನ ನನಗೆ ತುಂಬಾ ಮುಖ್ಯವಾದ ದಿನ. ಒಂದು ದೊಡ್ಡ ಕಾಂಟ್ರಾಕ್ಟ್ಗೆ ಸೈನ್ ಆಗಬೇಕಾಗಿದೆ. ಸಿಮ್ರನ್ ಸರಿಯಾಗಿ ಹೇಳ್ತಾ ಇದ್ದಾಳೆ. ಹೇಗಿದ್ರು ನೀನು ಮನೆಯಲ್ಲಿ ಸುಮ್ಮನೆ ತಾನೇ ಕುಳಿತಿರ್ತೀಯ. ಬಂದಂತಹ ಅತಿಥಿಗಳಿಗೆ ಸ್ವಲ್ಪ ನೀರು ಜ್ಯೂಸ್ ಅನ್ನು ಕೊಟ್ರೆ ನಿನಗೆ ಏನಾಗೋಗುತ್ತೆ ಅಂತ ಹೇಳ್ತಾನೆ. ಮಗನ ಬಾಯಿಂದ ಬಂದಂತಹ ಈ ಮಾತುಗಳನ್ನು ಕೇಳಿ ಆಕೆಯ ಹೃದಯ ಹಿಂಡಿದ ಹಾಗೆ ಆಗಿತ್ತು. ಶಾಂತಾದೇವಿ ಹೇಳ್ತಾರೆ, ಮಗ, ನಿನಗೆ ನಾಚಿಕೆ ಅನ್ಸೋದಿಲ್ವಾ? ನಿನ್ನ ಹೆತ್ತ ತಾಯಿಯನ್ನು ಸರ್ವೆಂಟ್ ಮಾಡ್ತಾ ಇದೀಯಾ? ಸಂತೋಷ್ ಕೋಪವಾಗಿ ಹೇಳ್ತಾನೆ, ನನಗೆ ತುಂಬಾ ನಾಚಿಕೆ ಆಗುತ್ತೆ ನಿನ್ನನ್ನು ನನ್ನ ತಾಯಿ ಅಂತ ಹೇಳ್ಕೊಳ್ಳೋದಕ್ಕೆ. ನಿನ್ನನ್ನು ನೀನು ಒಂದು ಸಾತಿ ನೋಡಿಕೋ, ನೀನು ಹೇಗೆ ಕಾಣಿಸ್ತಾ ಇದೀಯಾ ಅಂತ. ಸೈಲೆಂಟ್ ಆಗಿ ನನ್ನ ಹೆಂಡತಿ ಹೇಳಿದ ಹಾಗೆ ಮಾಡು ಮತ್ತು ಯಾರಿಗೂ ಹೇಳಬೇಡ ನೀನು ನನ್ನ ಅಮ್ಮ ಅಂತ. ನೀನು ಈ ಮನೆಯಲ್ಲಿ ಕೇವಲ ಕೆಲಸದವಳು ಮಾತ್ರ ಅಂತ ಹೇಳುತ್ತಾ ಅವನು ಸೀರೆಯನ್ನು ಎತ್ಕೊಂಡು ಅಮ್ಮನ ಕೈಗೆ ಇಡ್ತಾನೆ.
ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೋ, ಪಾರ್ಟಿಯಲ್ಲಿ ನೀನೇನಾದರೂ ತಪ್ಪು ಮಾಡಿದ್ರೆ ಆ ಕ್ಷಣವೇ ನಿನ್ನನ್ನು ಮನೆಯಿಂದ ಹೊರ ಹಾಕ್ಬಿಡ್ತೀನಿ ಅಂತ ಹೇಳುತ್ತಾ ಅವರಿಬ್ಬರು ಗಂಡ ಹೆಂಡತಿ ಅಲ್ಲಿಂದ ಹೊರಗಡೆ ಹೊರಟೋಗ್ತಾರೆ. ಶಾಂತಾದೇವಿಯವರು ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡು ಜೋರಾಗಿ ಅಳ್ತಾ ಇದ್ರು. ಆದರೆ ಅವರ ಅಳು ನೋಡುವವರು ಕೇಳುವವರು ಮಾತ್ರ ಅಲ್ಲಿ ಯಾರೂ ಇರಲಿಲ್ಲ. ಅವರು ಅಂದುಕೊಳ್ತಾ ಇದ್ರು, ದೇವರೇ, ಇಂತಹ ಮಕ್ಕಳನ್ನು ಯಾವ ಶತ್ರುಗೂ ಕೊಡಬೇಡಪ್ಪ ಅಂತ. ಆಕೆ ಕಣ್ಣೀರು ಹಾಕ್ತಾ ಇದ್ರು. ಅವರು ಈಗ ಯೋಚಿಸ್ತಾ ಇದ್ರು. ಸುಮಾರು 6 ತಿಂಗಳ ಮುಂಚೆ ಒಂದು ಸಾಯಂಕಾಲ, ಆ ದಿನ ಆಕೆಗೆ ತುಂಬಾ ಹೆಮ್ಮೆಯ ದಿನವಾಗಿತ್ತು. ಆ ದಿನ ಶಾಂತಾದೇವಿಯವರು ತುಂಬಾ ಸಂತೋಷವಾಗಿದ್ರು. 30 ವರ್ಷದ ಸರ್ವಿಸ್ ಮುಗಿದ ನಂತರ ಆ ದಿನ ಅವರು ರಿಟೈರ್ಡ್ ಆಗ್ತಾ ಇದ್ರು. ಅವರ ಕೈಯಲ್ಲಿ ಒಂದು ಫೈಲ್ ಇತ್ತು. ಅವರ ಜೀವನದ ಪೂರ್ತಿ ದುಡಿಮೆ ಅದರಲ್ಲಿತ್ತು. ಸುಮಾರು 50 ಲಕ್ಷ ರೂಪಾಯಿ ಚೆಕ್ ಅದರಲ್ಲಿತ್ತು. ಶಾಂತಾದೇವಿಯವರು ಮನೆಯೊಳಗೆ ಕಾಲಿಟ್ಟ ತಕ್ಷಣ ಅವರು ಹೇಳ್ತಾರೆ, ಮಗ, ಇಲ್ಲಿ ನೋಡು, ನಾನು ಇಷ್ಟು ವರ್ಷದ ಕಷ್ಟಕ್ಕೆ ನನಗೆ ಈ ದಿನ ಪ್ರತಿಫಲ ಸಿಕ್ಕಿದೆ. ಅಮ್ಮನ ಧ್ವನಿ ಕೇಳಿ ಸಂತೋಷ್ ಓಡಿ ಬರ್ತಾನೆ. ಚೆಕ್ ಅನ್ನು ನೋಡಿದ ತಕ್ಷಣ ಅವರಿಗೆ ಎಷ್ಟೋ ಸಂತೋಷವಾಗುತ್ತೆ. ಅವನ ಕಣ್ಣುಗಳಲ್ಲಿ ಒಂದು ಹೊಳಪು ಬಂದಿತ್ತು. ಅವನು ಹೇಳ್ತಾನೆ, ಅಮ್ಮ, ಈ ದಿನ ನನ್ನ ಎಲ್ಲ ಕನಸು ನೆರವೇರ್ತವೆ. ನಾನು ನನ್ನ ದೊಡ್ಡ ಬಿಸ್ನೆಸ್ ಅನ್ನು ಶುರು ಮಾಡ್ತೀನಿ. ನಿಮ್ಮನ್ನು ಮಹಾರಾಣಿಯನ್ನಾಗಿ ನೋಡ್ಕೊಳ್ತೀನಿ. ಒಂದು ದೊಡ್ಡ ಬಂಗಲೆಯನ್ನು ಖರೀದಿ ಮಾಡಿ ಅದರಲ್ಲಿ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಸಿಮ್ರನ್ ಕೂಡ ಹೇಳ್ತಾಳೆ, ಹೌದು ಅತ್ತೆ, ನೀವು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಸಾಕು. ಇನ್ನು ಮೇಲೆ ನೀವು ಆರಾಮ ಮಾಡಿ. ನಿಮ್ಮ ಸೇವೆಯನ್ನು ನಾವು ಮಾಡ್ತೀವಿ. ಕೇವಲ ಈ ದುಡ್ಡನ್ನು ಮಾತ್ರ ಸಂತೋಷ್ಗೆ ಕೊಟ್ಬಿಡಿ ಸಾಕು ಅಂತ ಹೇಳ್ತಾ ಇದ್ಲು. ಶಾಂತಾದೇವಿಯವರು ಅವರಿಗೆ ಎಷ್ಟೋ ಸಂತೋಷವಾಗಿತ್ತು. ಅವರಿಗೆ ಮಗ ಮತ್ತು ಸೊಸೆಯ ಮಾತುಗಳಲ್ಲಿ ಎಷ್ಟೊಂದು ಪ್ರೀತಿ ವಿಶ್ವಾಸ ಕಾಣಿಸ್ತಾ ಇತ್ತು. ಅಂದ್ರೆ ಅವರು ಏನು ಯೋಚಿಸದೆ ಒಂದೇ ಕ್ಷಣದಲ್ಲಿ ಆ ಚೆಕ್ ಅನ್ನು ತಮ್ಮ ಮಗನ ಕೈಗೆ ಕೊಟ್ಟುಬಿಟ್ಟಿದ್ರು. ಮಗ, ಇದು ನಿಂದೆ. ಇದನ್ನು ಇಟ್ಕೊಂಡು ನಾನು ಏನ್ ಮಾಡ್ಬೇಕು ಹೇಳು? ನೀವು ಇಬ್ಬರು ಯಾವಾಗ್ಲೂ ಸಂತೋಷವಾಗಿದ್ರೆ ನಂಗೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆದ್ರೆ ಅವರು ಈ ದಿನ ಸ್ವಲ್ಪ ಕೂಡ ಯೋಚಿಸಲಿಲ್ಲ. ನಾನು ಇವರ ಕೈಗೆ ಕೊಡ್ತಾ ಇರೋದು ಕೇವಲ ದುಡ್ಡು ಮಾತ್ರವಲ್ಲ, ನನ್ನ ಸಂತೋಷ, ನನ್ನ ಸ್ವಾತಂತ್ರ್ಯ, ನನ್ನ ನೆಮ್ಮದಿ ಅಂತ. ಚೆಕ್ ಅನ್ನು ತೆಗೆದುಕೊಂಡ ಕೆಲವು ದಿನ ಎಲ್ಲವೂ ತುಂಬಾ ಚೆನ್ನಾಗಿತ್ತು. ಕೇವಲ ಕೆಲವು ದಿನಗಳಲ್ಲಿ ಮನೆಯ ವಾತಾವರಣ ಸಂಪೂರ್ಣ ಬದಲಾಗೋದಕ್ಕೆ ಶುರುವಾಗಿತ್ತು. ಮೊದಲು ಸಂತೋಷ್ ಪ್ರತಿ ಮಾತಿನಲ್ಲೂ ಅಮ್ಮ ಅಮ್ಮ ಅಂತ ಇದ್ದವನು ಈಗ ಯಾವಾಗಲೂ ಬ್ಯುಸಿಯಾಗ್ಬಿಟ್ಟಿದ್ದ. ಅವನಿಗೆ ಈಗ ಅಮ್ಮನ ಬಳಿ ಮಾತನಾಡಲು ಸಹ ಸಮಯವಿರಲಿಲ್ಲ. ಯಾವಾಗಲೂ ಫೋನು, ಮೀಟಿಂಗ್ಸು, ಲ್ಯಾಪ್ಟಾಪ್ಸು ಅಂತ ಅವನ ಪ್ರಪಂಚದಲ್ಲೇ ಅವನು ಮುಳುಗಿ ಹೋಗಿದ್ದ. ಸಿಮ್ರನ್ ಕೂಡ ತುಂಬಾ ಬದಲಾಗ್ಬಿಟ್ಟಿದ್ಲು. ಸಿಮ್ರನ್ ಈಗ ತನ್ನ ಅತ್ತೆಯಿಂದ ದೂರವನ್ನು ಮೇಂಟೈನ್ ಮಾಡ್ತಾ ಇದ್ಲು. ಕೆಲವೇ ತಿಂಗಳಲ್ಲಿ ಸಂತೋಷ್ ನಗರದಲ್ಲಿ ಒಂದು ದೊಡ್ಡ ಬಂಗಲೆ ಕೊಂಡುಕೊಳ್ತಾನೆ. ಅವರು ಹೊಸ ಮನೆಗೆ ಶಿಫ್ಟ್ ಆದಾಗ ಶಾಂತಾದೇವಿಯವರು ತುಂಬಾ ಸಂತೋಷವಾಗಿದ್ರು. ಅವರಿಗೆ ಅನ್ನಿಸ್ತಾ ಇತ್ತು, ಈಗ ನನ್ನ ಜೀವನ ಆರಾಮವಾಗಿ ಕಳೆಯುತ್ತೆ ಅಂತ. ಅವರು ಆ ದಿನ ಹೊಸ ಮನೆಯಲ್ಲಿ ಹೊಸ ಸೋಫಾದಲ್ಲಿ ಕುಳಿತುಕೊಳ್ಳಲು ಹೋಗ್ತಾ ಇದ್ರು. ಅಷ್ಟರಲ್ಲೇ ಸಿಮ್ರನ್ ಹೇಳ್ತಾಳೆ, ಅತ್ತೆ, ಅಲ್ಲಿ ಕುತ್ಕೋಬೇಡಿ. ಆ ಮಾತು ಕೇಳಿ ಶಾಂತಾದೇವಿಯರು ಒಂದು ಕ್ಷಣ ಗಾಬರಿಯಾಗಿದ್ರು. ಏನಾಯ್ತಮ್ಮ ಅಂತ ಅವರು ಕೇಳ್ತಾರೆ. ಸಿಮ್ರನ್ ತನ್ನ ಅತ್ತೆಯನ್ನು ನೋಡಿ, ನಿಮ್ಮ ಬಟ್ಟೆಗಳು ಗಲೀಜಾಗಿದ್ದಾವೆ. ನೀವು ಸೋಫಾದಲ್ಲಿ ಕುಳಿತುಕೊಂಡ್ರೆ ಹೊಸ ಸೋಫಾ ಗಲೀಜಾಗ್ಬಿಡುತ್ತೆ. ನೀವು ರೂಮಿನಲ್ಲಿರುವ ಹಳೆಯ ದಿವಾನ್ ಮೇಲೆ ಕುಳಿತುಕೊಳ್ಳಿ ಅಂತ ಹೇಳ್ತಾಳೆ. ಅತ್ತೆ ಶಾಕ್ ಆಗಿ ಕೇಳ್ತಾರೆ, ಆದ್ರೆ ಮಗಳೇ, ನಾನು ಈಗ ತಾನೇ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ಬಂದಿದ್ದೀನಿ. ನನ್ನ ಬಟ್ಟೆ ಯಾಕೆ ಗಲೀಜಾಗಿರುತ್ತೆ ಹೇಳು? ಸಿಮ್ರನ್ ಕೋಪವಾಗಿ ಹೇಳ್ತಾಳೆ, ನಾನು ಹೇಳಿದ್ದನ್ನು ಸೈಲೆಂಟ್ ಆಗಿ ಮಾಡೋದನ್ನ ಕಲೀರಿ. ಇಂದಿನಿಂದ ಈ ಮನೆಯಲ್ಲಿ ಅಡಿಗೆಯನ್ನು ನೀವೇ ಮಾಡ್ತಾ ಇದ್ದೀರಾ. ನನಗೆ ಎಷ್ಟೊಂದು ಕೆಲಸಗಳಿರ್ತವೆ. ನಾನು ಫಂಕ್ಷನ್ಗಳಿಗೆ, ಪಾರ್ಟಿಗಳಿಗೆ ಅಂತ ಹೊರಗಡೆ ಹೋಗ್ತಾ ಇರ್ತೀನಿ. ನನಗೆ ಈ ಎಲ್ಲ ಕೆಲಸ ಮಾಡಲು ಸಾಧ್ಯವಿರೋದಿಲ್ಲ ಅಂತ ಹೇಳ್ತಾಳೆ. ಶಾಂತಾದೇವಿಯವರು ಈಗ ತನ್ನ ಮಗನನ್ನೇ ನೋಡ್ತಾ ಇದ್ರು. ಮಗ, ನೀನು ಹೇಳ್ತಾ ಇದ್ದೆ ತಾನೆ ನನ್ನನ್ನು ಮಹಾರಾಣಿಯ ಹಾಗೆ ನೋಡ್ಕೊಳ್ತೀನಿ ಅಂತ. ಆ ಮಗ ತಾಯಿಯ ಮುಖ ಸಹ ನೋಡ್ಲಿಲ್ಲ. ಅವನು ಫೋನ್ ಅನ್ನು ನೋಡ್ತಾ ಹೇಳ್ತಾನೆ, ಅಮ್ಮ, ಮಹಾರಾಣಿಯ ಹಾಗೆ ನೋಡ್ಕೊಳ್ಳೋದು ಅಂದ್ರೆ ಏನು ಕೆಲಸ ಮಾಡದೆ ಸುಮ್ಮನೆ ಗೊಂಬೆ ತರ ಕುಳಿತುಕೊಳ್ಳೋದಲ್ಲ. ಮನೆಯಲ್ಲಿ ಸ್ವಲ್ಪ ಕೆಲಸವನ್ನು ಮಾಡ್ತಾ ಇದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿ ಆ ತಾಯಿಯ ಭರವಸೆ, ಆಕೆಯ ನಂಬಿಕೆ ಅಲ್ಲೇ ಸತ್ತು ಹೋಗಿತ್ತು. ಮನೆಯ ಪರಿಸ್ಥಿತಿ ಈಗ ತುಂಬಾ ಬದಲಾಗ್ತಾ ಇತ್ತು. ಮೊದಲು ಅವರಿಂದ ಕೇವಲ ಅಡಿಗೆ ಮಾಡಿಸಲಾಗ್ತಾ ಇತ್ತು. ನಂತರ ಮನೆಯ ಎಲ್ಲ ಕೆಲಸ ಆಕೆಯ ಮೇಲೆ ಬಿದ್ದಿತ್ತು. ಕೆಲವೇ ದಿನಗಳಲ್ಲಿ ಅವರನ್ನು ಡೈನಿಂಗ್ ಟೇಬಲ್ ಮೇಲೆ ತಮ್ಮ ಜೊತೆ ಕುಳಿತುಕೊಂಡು ಊಟ ಮಾಡಲು ಸಹ ಬೇಡ ಅಂತ ಹೇಳ್ಬಿಡ್ತಾರೆ. ಮೊದಲು ನಾವು ಊಟ ಮಾಡ್ತೀವಿ, ನಂತರ ನೀವು ಊಟ ಮಾಡಿ ಅಂತ ಹೇಳ್ತಾ ಇದ್ರು. ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರೆ ಆ ದಿನವೆಲ್ಲ ಶಾಂತಾದೇವಿಯವರು ಕೇವಲ ಅಡಿಗೆ ಮನೆಯಲ್ಲಿ ಕೆಲಸ ಮಾಡೋದು, ನಂತರ ಅವರ ರೂಮ್ಗೆ ಹೋಗಿ ಅಲ್ಲೇ ಇರಬೇಕಾಗ್ತಾ ಇತ್ತು. ಮಗ ಮತ್ತು ಸೊಸೆ ಹೇಳ್ತಾ ಇದ್ರು, ನೀವು ಹೊರಗಡೆ ಬರಬೇಡಿ, ನೀವು ಹೊರಗಡೆ ಬಂದ್ರೆ ನಮ್ಮ ಇಮೇಜು ಹಾಳಾಗುತ್ತೆ ಅಂತ.
ಶಾಂತಾದೇವಿ ಅವರು ಸೈಲೆಂಟ್ ಆಗಿ ಎಲ್ಲವನ್ನೂ ಸಹಿಸ್ಕೊಳ್ತಾ ಇದ್ರು. ಅವರು ಅಂದುಕೊಳ್ತಾ ಇದ್ರು, ಸಮಯ ಬದಲಾಗ್ತಾ ಇರುತ್ತೆ, ನನಗೂ ಸಹ ಒಳ್ಳೆಯ ಸಮಯ ಬರುತ್ತೆ, ನನ್ನ ಮಕ್ಕಳು ಬದಲಾಗ್ತಾರೆ ಅಂತ. ಆದರೆ ಆ ಸಮಯ ಬದಲಾಗ್ಲೇ ಇಲ್ಲ. ಸಮಯ ಈಗ ಇನ್ನೂ ಕೆಡ್ತಾ ಹೋಗ್ತಾ ಇತ್ತು. ಆ ದಿನ ಆಕೆಗೆ ತುಂಬಾ ಜಾಸ್ತಿ ಜ್ವರ ಬರ್ತಾ ಇತ್ತು. ತಲೆ ಕೂಡ ತುಂಬಾ ನೋವ್ತಾ ಇತ್ತು. ಜ್ವರದಿಂದ ರಾತ್ರಿಯೆಲ್ಲ ಆಕೆಯಿಂದ ಮಲಗಲೇ ಸಾಧ್ಯವಾಗ್ಲಿಲ್ಲ. ಬೆಳಿಗ್ಗೆ ಅವರು ತಮ್ಮ ಸೊಸೆಗೆ ಹೇಳ್ತಾರೆ, ಮಗಳೇ, ನನಗೆ ತುಂಬಾ ಜಾಸ್ತಿ ಜ್ವರ ಬರ್ತಾ ಇದೆ, ನನಗೆ ಶಕ್ತಿನೇ ಇಲ್ಲ ಕೆಲಸ ಮಾಡಲು. ಈ ದಿನ ನೀನೇ ಸ್ವಲ್ಪ ಕೆಲಸ ಮಾಡಿಕೋ, ಇಲ್ಲದಿದ್ದರೆ ಯಾರಾದರೂ ಕೆಲಸಗಾರರನ್ನು ಇಟ್ಕೋ, ಮನೆಗೆ ಕೆಲಸ ಮಾಡಿಸು ಅಂತ ಹೇಳ್ತಾರೆ. ಆಗ ಸಿಮ್ರನ್ ಕೋಪದಿಂದ ಅತ್ತೆಯನ್ನು ನೋಡುತ್ತಾ ಅವಳ ಕೈಯಲ್ಲಿದ್ದ ಕಾಫಿಯನ್ನು ಅತ್ತೆಯ ಕಾಲ್ ಮೇಲೆ ಚೆಲ್ಲಿ ಬಿಡ್ತಾಳೆ. ನಿನಗೆ ಅಷ್ಟೊಂದು ಯೋಗ್ಯತೆ ಇದೆಯಾ ಕೆಲಸಗಾರರನ್ನು ಇಟ್ಕೊಂಡು ಕೆಲಸ ಮಾಡಿಸಿಕೊಳ್ಳಲು? ಶಾಂತಾದೇವಿಯವರು ನೋವಿನಿಂದ ಕಿರ್ಚುತ್ತಾ ಹೇಳ್ತಾ ಇದ್ರು, ಮಗಳೇ, ನಾನು ಸತ್ಯ ಹೇಳ್ತಾ ಇದ್ದೀನಿ, ನನ್ನಿಂದ ಇವತ್ತು ಕೆಲಸ ಮಾಡೋದಕ್ಕಾಗಲ್ಲ. ಸಿಮ್ರನ್ ಅತ್ತೆಯ ಬಳಿ ಬಂದು ಅವರನ್ನು ನೋಡ್ತಾ ಹೇಳಿದ್ಲು, 50 ಲಕ್ಷ ಕೊಟ್ಟು ನಮ್ಮ ಮೇಲೆ ನೀನೇನು ಉಪಕಾರ ಮಾಡಿಲ್ಲ, ಆ ದುಡ್ಡು ನನ್ನ ಗಂಡನದ್ದು. ಈ ಮನೆಯ ನಿಯಮಗಳನ್ನು ನೀನು ಪಾಲಿಸಲೇಬೇಕು, ಕೆಲಸ ಮಾಡಲಿಲ್ಲ ಅಂದ್ರೆ ನಿನಗೆ ಊಟ ಸಿಗೋದಿಲ್ಲ ಅಂತಾಳೆ. ಶಾಂತಾದೇವಿ ಅವರ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಅವರು ಅಳ್ತಾ ಇದ್ರು. ಮಗಳೇ, ನಾನು ನಿನ್ನ ಅತ್ತೆ, ಈ ಒಂದು ದಿನ ನನ್ನನ್ನು ಆರಾಮ ಮಾಡಲು ಬಿಡು ಅಂತ ಕೇಳ್ಕೊಳ್ತಾ ಇದ್ರು. ಸಿಮ್ರನ್ ನಗುತ್ತಾ ಹೇಳಿದ್ಲು, ನಿನ್ನ ಬಳಿ ದುಡ್ಡಿರುವಾಗ ನೀನು ನನ್ನ ಅತ್ತೆಯಾಗಿದ್ದೆ, ಈಗ ನೀನು ಈ ಮನೆಯಲ್ಲಿ ಸಂಬಳವಿಲ್ಲದೆ ಒಬ್ಬ ಕೆಲಸದವಳಷ್ಟೇ. ಕೆಲಸದವಳಿಗೆ ಜ್ವರ ಬರೋದಿಲ್ಲ, ಅವಳಿಗೆ ರೆಸ್ಟ್ ಕೂಡ ಸಿಗೋದಿಲ್ಲ, ಅವಳು ಯಾವಾಗಲೂ ಕೆಲಸ ಮಾಡ್ತಾನೆ ಇರಬೇಕು. ಆಗಲೇ ಸಂತೋಷ್ ಕೆಳಗೆ ಬಂದಿದ್ದ. ಶಾಂತಾದೇವಿ ಅವರು ತಕ್ಷಣ ತನ್ನ ಮಗನ ಬಳಿ ಹೋಗ್ತಾರೆ. ಮಗ, ನೋಡಿದ್ಯಾ ಸೊಸೆ ಏನ್ ಹೇಳ್ತಾ ಇದ್ದಾಳೆ ಅಂತ? ನನಗೆ ತುಂಬಾ ಜಾಸ್ತಿ ಜ್ವರ ಬರ್ತಾ ಇದೆ, ನನ್ನಿಂದ ಈ ದಿನ ಕೆಲಸ ಮಾಡಲು ಆಗೋದಿಲ್ಲ, ಆದ್ರೆ ಈಕೆ ಹೇಳ್ತಾ ಇದ್ದಾಳೆ ನೀನು ಕೆಲಸ ಮಾಡಲೇಬೇಕು ಅಂತ. ಮಗ, ನೀನಾದ್ರೂ ಸೊಸೆಗೆ ಸ್ವಲ್ಪ ಬುದ್ಧಿ ಹೇಳು ಅಂತ ಹೇಳ್ತಾರೆ. ಆದರೆ ಸಂತೋಷ್ ಒಂದೇ ಒಂದು ಬಾರಿ ಕೂಡ ತನ್ನ ಅಮ್ಮನ ಮುಖ ಸಹ ನೋಡೋದಿಲ್ಲ. ಅಮ್ಮ, ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ನಾಟಕ ಶುರು ಮಾಡಬೇಡ. ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರೆ ನಿನ್ನ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಸುಮ್ಮನೆ ಕುಳಿತುಕೊಂಡಿದ್ರೆ ಯಾವಾಗಲೂ ಆರೋಗ್ಯ ಕೆಡ್ತಾನೆ ಇರುತ್ತೆ ಅಂತ ಹೇಳ್ತಾನೆ. ಆದರೆ ಮಗ, ನನಗೆ ನಿಜವಾಗಿಯೂ ಜ್ವರ ಬರ್ತಾ ಇದೆ ಅಂತ ಆಕೆ ಇನ್ನೂ ಆ ವಾಕ್ಯವನ್ನು ಪೂರ್ತಿ ಮಾಡಿರ್ಲೇ ಇಲ್ಲ. ಸಂತೋಷ್ ಹೇಳ್ತಾನೆ, ಅಮ್ಮ ಸಾಕು, ನನಗೆ ಕೆಲಸಕ್ಕೆ ಲೇಟ್ ಆಯಿತು, ನಿಮ್ಮ ಈ ನಾಟಕ ನಿಲ್ಲಿಸಿಬಿಡಿ. ಅವನು ಈಗ ಹೆಂಡತಿಯನ್ನು ನೋಡಿ, ಸಿಮ್ರನ್, ಈಕೆ ಕೆಲಸ ಮಾಡಿಲ್ಲ ಅಂದ್ರೆ ನೀನು ಈಕೆಗೆ ಊಟವನ್ನು ಕೊಡಬೇಡ ಅಂತ ಹೇಳಿ ಅವನು ಅಲ್ಲಿಂದ ಹೊರಟು ಹೋಗ್ತಾನೆ. ಆ ತಾಯಿ ಶಾಕ್ನಿಂದ ಹಾಗೆಯೇ ನಿಂತ್ಕೊಂಡಿದ್ರು. ಸಿಮ್ರನ್ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ವ್ಯಂಗ್ಯವಾಗಿ ನಗುತ್ತಾ ಹೇಳ್ತಾಳೆ, ನೋಡಿದ್ರ, ನಿಮ್ಮ ಮಗನಿಗೂ ಕೂಡ ನಿಮ್ಮ ಚಿಂತೆ ಇಲ್ಲ. ಈಗ ಮರ್ಯಾದೆಯಾಗಿ ಅಡಿಗೆ ಮನೆಗೆ ಹೋಗಿ ನಿಮ್ಮ ಕೆಲಸ ಮಾಡಿ. ಶಾಂತಾದೇವಿ ಅವರು ಅಷ್ಟೊಂದು ಜ್ವರದಲ್ಲಿ ಕೂಡ ಅಡಿಗೆ ಮನೆಗೆ ಹೋಗಿ ಆ ತಣ್ಣನೆಯ ನೀರಿನಲ್ಲಿ ಸಾಮಾನು ತೊಳಿತಾ ಇದ್ರು. ಅವರು ಅಳ್ತಾನೆ ತಮ್ಮ ಎಲ್ಲ ಕೆಲಸ ಮಾಡ್ತಾ ಇದ್ರು. ಆದರೆ ಈ ಅವಮಾನಗಳು ಅವರ ಪ್ರತಿದಿನದ ದಿನಚರಿಯಾಗ್ಬಿಟ್ಟಿದ್ವು. ಅವರನ್ನು ಈಗ ಅಮ್ಮ ಅಂತ ಕರೆಯಲಾಗ್ತಾ ಇರಲಿಲ್ಲ, ಏ ಮುದುಕಿ ಅಂತ ಕರಿತಾ ಇದ್ರು. ಒಂದೊಂದು ಸಾರಿ ಅವರಿಗೆ ಊಟವನ್ನು ಸಹ ಕೊಡ್ತಾ ಇರಲಿಲ್ಲ. ಆ ದಿನ ಆ ದೊಡ್ಡ ಬಂಗಲೆಯಲ್ಲಿ ಪಾರ್ಟಿ ಆಯೋಜಿಸಲಾಗಿತ್ತು. ಪಾರ್ಟಿಗೆ ದೊಡ್ಡ ದೊಡ್ಡ ಆಫೀಸರ್ಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಬರ್ತಾ ಇದ್ರು. ಮನೆಯನ್ನು ತುಂಬಾ ಸುಂದರವಾಗಿ ಅದ್ದೂರಿಯಾಗಿ ಅಲಂಕಾರ ಮಾಡಲಾಗಿತ್ತು. ಪಾರ್ಟಿಯಲ್ಲಿ 5 ಸ್ಟಾರ್ ಹೋಟೆಲ್ನಿಂದ ಕ್ಯಾಟರಿಂಗ್ ವ್ಯವಸ್ಥೆ, ಮನೆಯಲ್ಲಿ ಪೂರ್ತಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲವೂ ರೆಡಿಯಾಗಿದ್ವು. ಆದರೆ ಅಷ್ಟು ದೊಡ್ಡ ಮನೆಯಲ್ಲಿ ಶಾಂತಾದೇವಿ ಅವರಿಗೆ ಸ್ವಲ್ಪ ಕೂಡ ಜಾಗವಿರಲಿಲ್ಲ. ಅವರಿಗೆ ಈಗಲೂ ಜ್ವರ ಬರ್ತಾ ಇತ್ತು, ಅವರ ಮೈ ಕೈ ನಡುಗ್ತಾ ಇತ್ತು. ಆದರೂ ಆ ಚಳಿಯಲ್ಲಿ ಅವರು ಕೊಟ್ಟ ಅದೇ ಬಿಳಿ ಸೀರೆಯನ್ನು ಉಟ್ಕೊಂಡು ನಿಂತ್ಕೊಂಡಿದ್ರು. ಶಾಂತಾದೇವಿ ದೇವರನ್ನು ಕೇಳ್ಕೊಳ್ತಾ ಇದ್ರು, ದೇವರೇ, ಈ ದಿನ ಹೊರಗಿನವರ ಮುಂದೆ ನನ್ನ ಮಾನವನ್ನು ಕಳಿಬೇಡ, ನನಗೆ ಪರಿಚಯದವರು ಯಾರು ಇಲ್ಲಿಗೆ ಬರ್ದೇ ಇರಲಿ ಅಂತ. ಶಾಂತಾದೇವಿ ಅವರು ಅಡಿಗೆ ಮನೆಯಿಂದ ಹೊರಬಂದಾಗ ಸಿಮ್ರನ್ ತನ್ನ ಗೆಳೆಯತಿಯರ ಜೊತೆ ಕುಳಿತುಕೊಂಡು ನಗ್ತಾ ಮಾತಾಡ್ತಾ ಇದ್ಲು. ಆಗ ಒಬ್ಬ ಗೆಳತಿ ಹೇಳ್ತಾಳೆ, ಯಾರು ಈ ಮುದುಕಿ, ಈಕೆಯ ಬಳಿ ಇಷ್ಟೊಂದು ವಾಸನೆ ಯಾಕೆ ಬರ್ತಾ ಇದೆ ಅಂತ. ಸಿಮ್ರನ್ ಹೇಳಿದ್ಲು, ಎಲ್ಲ ನಮ್ಮ ಕರ್ಮ, ನಾವು ಇದನ್ನು ಅನುಭವಿಸಲೇಬೇಕು. ಎಲ್ಲ ಗೆಳತಿಯರು ಆಕೆಯನ್ನು ನೋಡಿ ಜೋರಾಗಿ ನಗ್ತಾ ಇದ್ರು. ಶಾಂತಾದೇವಿ ಅವರಿಗೆ ಅಲ್ಲಿ ತುಂಬಾ ಅವಮಾನವಾಗ್ತಾ ಇತ್ತು. ಅವರ ಹೃದಯ ತುಂಬಾ ಅಳ್ತಾ ಇತ್ತು. ಆದರೂ ಆಕೆ ಶಾಂತವಾಗಿದ್ಲು. ಸ್ವಲ್ಪ ಸಮಯದ ನಂತರ ಸಿಮ್ರನ್ ಅತ್ತೆಯ ಬಳಿ ಬಂದು ಹೇಳ್ತಾರೆ, ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ನಿಂತ್ಕೊಂಡ್ರೆ ಹೇಗೆ? ಬಂದಂತಹ ಅತಿಥಿಗಳಿಗೆ ಜ್ಯೂಸ್ ಅನ್ನು ಸರ್ವ್ ಮಾಡು. ಆದ್ರೆ ಒಂದು ವಿಷಯ ಚೆನ್ನಾಗಿ ನೆನಪಿಟ್ಕೋ, ಇಲ್ಲಿ ಯಾರ ಬಳಿಯೋ ನೀನು ಮಾತನಾಡಬಾರ್ದು, ತಲೆ ಬಗ್ಗಿಸಿಕೊಂಡು ಎಲ್ಲರಿಗೂ ಸೇವೆ ಮಾಡಬೇಕು ಅಂತ ಹೇಳ್ತಾಳೆ. ಶಾಂತಾದೇವಿ ಅವರು ಟ್ರೇ ಹಿಡಿದುಕೊಂಡು ಆ ಜನರ ಮಧ್ಯೆ ಪ್ರತಿಯೊಬ್ಬರಿಗೂ ಜ್ಯೂಸ್ ಅನ್ನು ಸರ್ವ್ ಮಾಡ್ತಾ ಇದ್ರು.
ಪಾರ್ಟಿಯಲ್ಲಿ ಎಲ್ಲರೂ ಜ್ಯೂಸನ್ನು ಕುಡಿಯುತ್ತಾ ಸಂಗೀತ ಕೇಳುತ್ತಾ ಎಂಜಾಯ್ ಮಾಡ್ತಾ ಇದ್ರು. ಎಲ್ಲರೂ ಮಾತನಾಡುತ್ತಾ ನಗುತ್ತಾ ಕುಳಿತುಕೊಂಡಿದ್ರು. ಶಾಂತಾದೇವಿಯವರು ಒಬ್ಬ ಕೆಲಸದವಳ ರೀತಿ ಒಂದು ಬಿಳಿ ಸೀರೆಯನ್ನು ಉಟ್ಕೊಂಡು ತಲೆ ಬಗ್ಗಿಸಿಕೊಂಡು ಎಲ್ಲರಿಗೂ ಡ್ರಿಂಕ್ಸ್ ಸರ್ವ್ ಮಾಡ್ತಾ ಇದ್ರು. ಆಕೆಯನ್ನು ನೋಡಿ ಯಾರೂ ಊಹಿಸಲೇ ಸಾಧ್ಯವಿಲ್ಲ. ಈಕೆ ಒಂದು ಕಾಲದಲ್ಲಿ ಸಾವಿರಾರು ಮಕ್ಕಳಿಗೆ ವಿದ್ಯೆ ಹೇಳಿಕೊಟ್ಟ ಟೀಚರ್ ಅಂತ. ಸಿಮ್ರನ್ ದೂರ ನಿಂತುಕೊಂಡು ಆಕೆಯನ್ನೇ ಗಮನಿಸ್ತಾ ಇದ್ಲು. ಸ್ವಲ್ಪ ಸಮಯದಲ್ಲೇ ಸಿಮ್ರನ್ ಬಂದು ಹೇಳ್ತಾಳೆ, ಇಲ್ಲೇ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ರೆ ಹೇಗೆ? ಹೋಗಿ ನೋಡು, ಯಾರ ಗ್ಲಾಸ್ ಖಾಲಿಯಾಗಿದೆಯೋ ಅದನ್ನು ತೆಗೆದುಕೊಂಡು ಮತ್ತೆ ಅವರಿಗೆ ಹೊಸ ಜ್ಯೂಸನ್ನು ಕೊಟ್ಟು ಬಾ ಅಂತ. ಶಾಂತಾದೇವಿಯವರು ನಿಧಾನವಾಗಿ ಆ ಟ್ರೈಯನ್ನು ಹಿಡಿದುಕೊಂಡು ಎಲ್ಲರಿಗೂ ಜ್ಯೂಸ್ ಕೊಡಲು ಹೋಗ್ತಾರೆ. ಆಗಲೇ ಒಬ್ಬ ಮಹಿಳೆ ಶಾಂತಾದೇವಿಯನ್ನು ಗಮನಿಸುತ್ತಾ ಸಿಮ್ರನ್ ಬಳಿ ಕೇಳ್ತಾಳೆ, ಸಿಮ್ರನ್, ಇಷ್ಟಕ್ಕೂ ಈಕೆ ಯಾರು? ಇವರು ನೋಡಲು ನಿನ್ನ ಗಂಡನ ರೀತಿಯ ಕಾಣಿಸ್ತಾ ಇದ್ದಾರೆ. ಒಂದು ವೇಳೆ ಇವರೇನಾದ್ರೂ ನಿನ್ನ ಅತ್ತೆನಾ ಅಂತ ಕೇಳಿಬಿಡ್ತಾಳೆ. ಸಿಮ್ರನ್ ಒಂದು ಕ್ಷಣ ಶಾಕ್ ಆಗ್ಬಿಟ್ಟಿದ್ಲು. ಅವಳು ಈಗ ಜೋರಾಗಿ ನಗುತ್ತಾ, ಇಲ್ಲ ಇಲ್ಲ, ನೀನು ಎಂತಹ ಮಾತು ಹೇಳ್ತಾ ಇದೀಯಾ? ನನ್ನ ಅತ್ತೆ ಹಳ್ಳಿಯಲ್ಲಿ ಇದ್ದಾರೆ. ಆಕೆ ತುಂಬಾ ದೊಡ್ಡ ಶ್ರೀಮಂತರು. ಈಕೆ ನಮ್ಮ ಮನೆಯ ಕೆಲಸದವಳು. ಈಕೆಗೆ ನನ್ನವರು ಅಂತ ಯಾರೂ ಇಲ್ಲ. ಆದ್ದರಿಂದಲೇ ಅಯ್ಯೋ ಪಾಪ ಅಂತ ನಾವು ಈ ಮುದುಕಿಯನ್ನು ಮನೆಯಲ್ಲಿ ಇಟ್ಕೊಂಡಿದೀವಿ. ಈಕೆಗೆ ಊಟ ಹಾಕ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಸಂತೋಷ್ ಕೂಡ ಹೆಂಡತಿಯ ಮಾತಿಗೆ ಸಮರ್ಥಿಸುತ್ತಾ ಹೇಳ್ತಾನೆ, ಹೌದು, ಮನುಷ್ಯತ್ವದಿಂದ ನಾವು ಈಕೆಯನ್ನು ಮನೆಯಲ್ಲಿ ಇಟ್ಕೊಂಡಿದ್ದೀವಿ. ಈ ಮಾತುಗಳು ಆ ಅಮ್ಮನ ಕಿವಿಗೆ ಸಹ ಬಿದ್ದಿದ್ವು. ಆಕೆಯ ಕರಳು ಕಿವುಚಿದಂತಾಗಿತ್ತು. ಈ ಎಲ್ಲ ಮಾತುಗಳನ್ನು ಆಕೆಯಿಂದ ಅರಗಿಸಿಕೊಳ್ಳಲಾಗಲಿಲ್ಲ. ನಾನು ಹೆತ್ತು ಹೊತ್ತು ಸಾಕಿದ ಮಗ. ಯಾವ ಮಗನಿಗಾಗಿ ನಾನು ರಾತ್ರಿ ಹಗಲು ಕಷ್ಟಪಟ್ಟಿದ್ನೋ ಅವನೇ ಈ ದಿನ ಹೆತ್ತ ತಾಯಿಯನ್ನು ಹೊರಗಿನವಳು, ಕೆಲಸದವಳು, ಗತಿ ಇಲ್ಲದವಳು ಅಂತ ಹೇಳ್ತಾ ಇದ್ದ. ಆಕೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಸೈಲೆಂಟ್ ಆಗಿ ಮುಂದೆ ಹೋಗ್ತಾ ಇದ್ಲು. ಎದುರುಗಡೆ ಇದ್ದ ಶ್ರೀಮಂತ ವ್ಯಕ್ತಿಗೆ ಜ್ಯೂಸ್ ಕೊಡಲು ಆಕೆ ಮುಂದೆ ಹೆಜ್ಜೆ ಇಟ್ಟಾಗ ಇದ್ದಕ್ಕಿದ್ದ ಹಾಗೆ ಶಾಂತಾದೇವಿಯವರ ಸೀರೆ ಕಾಲಿಗೆ ಸಿಕ್ಕಿ ಹಾಕಿಕೊಳ್ಳುತ್ತೆ. ಟ್ರೇ ಅವರ ಕೈಯಿಂದ ಜಾರಿ ಕೆಳಗೆ ಬಿದ್ದೋಗುತ್ತೆ. ಅವರು ಕೂಡ ಅಲ್ಲೇ ಕೆಳಗೆ ಬಿದ್ದು ಹೋಗ್ತಾರೆ. ಸ್ವಲ್ಪ ಜ್ಯೂಸ್ ವಿಕ್ರಮ್ ಅವರ ಬಟ್ಟೆಯ ಮೇಲೆ ಕೂಡ ಚೆಲ್ಲಿತ್ತು. ಎಲ್ಲರೂ ಈಗ ಶಾಕ್ನಿಂದ ಅವರನ್ನೇ ನೋಡ್ತಾ ಇದ್ರು. ವಿಕ್ರಮ್ ಅವರು ಕೋಪದಿಂದ ಹೇಳಿದ್ರು, ಏ ಮುದುಕಿ, ನಿನಗೆ ಕಾಣಿಸೋದಿಲ್ವಾ? ಶಾಂತಾದೇವಿ ಅವರು ಗಾಬರಿಯಿಂದ ಹೇಳ್ತಾರೆ, ಸರ್, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಆಕೆ ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡು ಅಲ್ಲಿ ಬಿದ್ದಿದ್ದ ಗ್ಲಾಸ್ಗಳನ್ನು ಎತ್ತುತ್ತಾ ಹೇಳ್ತಾ ಇದ್ರು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ನನಗೆ ಸರಿಯಾಗಿ ಕಾಣಿಸ್ಲಿಲ್ಲ, ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ರು. ವಿಕ್ರಮ್ ಅವರು ಈಗ ಸಂತೋಷ್ನನ್ನು ಕರೆದು, ಸಂತೋಷ್, ನೀನು ನಿಮ್ಮ ಮನೆಯಲ್ಲಿ ಎಂತಹ ಕೆಲಸದವಳನ್ನು ಇಟ್ಕೊಂಡಿದೀಯಾ? ಇವರಿಗೆ ಸ್ವಲ್ಪ ಕೂಡ ಮ್ಯಾನರ್ಸ್ ಇಲ್ಲ. ಸಂತೋಷ್ ಮುಖದಲ್ಲಿ ಕೋಪ ಮತ್ತು ನಾಚಿಕೆ ಎರಡೂ ಕಾಣಿಸ್ತಾ ಇತ್ತು. ಅವನಿಗೀಗ ಅನ್ನಿಸ್ತಾ ಇತ್ತು, ನನಗೆ ಎಷ್ಟೊಂದು ಅವಮಾನವಾಗ್ತಾ ಇದೆ, ನನ್ನ ಮರ್ಯಾದೆ ಎಲ್ಲ ಕಳೆದು ಹೋಗ್ತಾ ಇದೆ ಅಂತ. ಅವನು ತಕ್ಷಣ ಮುಂದೆ ಬಂದು ತನ್ನ ಅಮ್ಮನ ಕೈಯನ್ನು ಜೋರಾಗಿ ಹಿಡಿದುಕೊಂಡು ಅವನು ಕೋಪವಾಗಿ ಹೇಳ್ತಾನೆ, ನಿನ್ನಿಂದ ಒಂದೇ ಒಂದು ಕೆಲಸ ಕೂಡ ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ವಾ? ನನ್ನ ಇಷ್ಟು ದೊಡ್ಡ ಪಾರ್ಟಿಯನ್ನೆಲ್ಲ ನೀನು ಹಾಳು ಮಾಡಿಬಿಟ್ಟೆ ಅಂತ ಕೂಗ್ತಾನೆ. ಶಾಂತಾದೇವಿಯವರು ನೋವಿನಿಂದ ಒದ್ದಾಡ್ತಾ ಇದ್ರು. ಮಗ, ನನ್ನ ಕೈಯನ್ನು ಬಿಡು, ನನಗೆ ತುಂಬಾ ನೋವಾಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಸಂತೋಷ್ ಇನ್ನೂ ಕೋಪ ಮಾಡ್ಕೊಳ್ತಾನೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ಈ ದಿನ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಅವನು ತನ್ನ ಹೆತ್ತ ತಾಯಿಯನ್ನು ಒಡೆಯಲು ಕೈ ಎತ್ತುತ್ತಾನೆ. ಅಷ್ಟರಲ್ಲೇ ಯಾರೋ ಹಿಂದೆಯಿಂದ ಅವನ ಕೈಯನ್ನು ಹಿಡಿದುಕೊಂಡಿದ್ರು. ಅವರು ಕೋಪದಿಂದ ಹೇಳಿದ್ರು, ಸಾಕು, ಇನ್ನಿದನ್ನೆಲ್ಲ ನಿಲ್ಲಿಸಿಬಿಡು. ಸಂತೋಷ್ ಹಿಂದೆ ತಿರುಗಿ ನೋಡಿದಾಗ ಅವನು ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದ್ದ. ಯಾಕೆಂದರೆ ಅವನ ಎದುರುಗಡೆ ಆ ಜಿಲ್ಲೆಯ ಕಲೆಕ್ಟರ್ ಅಭಿಷೇಕ್ ವರ್ಮಾ ಅವರು ನಿಂತುಕೊಂಡಿದ್ರು. ಅವರು ತುಂಬಾ ಗಂಭೀರವಾಗಿ ನೋಡ್ತಾ ಇದ್ರು. ಅವರ ಕಣ್ಣುಗಳಲ್ಲಿ ಕೋಪ ಎದ್ದು ಕಾಣಿಸ್ತಾ ಇತ್ತು. ಸಂತೋಷ್ ಗಾಬರಿಯಾಗಿ, ಸರ್, ಇದು ನಮ್ಮ ಪರ್ಸನಲ್ ವಿಷಯ ಅಂತ ಹೇಳ್ತಾನೆ. ಅಭಿಷೇಕ್ ಅವರು ಸಂತೋಷ್ನ ಶರ್ಟ್ ಕಾಲರ್ ಅನ್ನು ಹಿಡಿದುಕೊಂಡು, ಇದು ನಿನ್ನ ಪರ್ಸನಲಾ? ಒಬ್ಬ ವಯಸ್ಸಾದ ಮಹಿಳೆಯ ಮೇಲೆ ಕೈ ಎತ್ತುವುದು ನಿನ್ನ ಪರ್ಸನಲ್ ವಿಷಯ ಯಾವಾಗಿನಿಂದ ಆಯ್ತು ಅಂತ ಕೇಳ್ತಾನೆ. ಸಂತೋಷ್ ಗಾಬರಿಯಿಂದ ಮತ್ತು ನೋವಿನಿಂದ, ಸರ್ ದಯವಿಟ್ಟು ನನ್ನ ಮಾತು ಕೇಳಿಸ್ಕೊಳ್ಳಿ. ಈಕೆ ನಮ್ಮ ಮನೆಯ ಕೆಲಸದವಳು. ಈಕೆಗೆ ಸ್ವಲ್ಪ ಕೂಡ ಮರ್ಯಾದೆ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದ. ಅಭಿಷೇಕ್ ಆಕೆಯನ್ನೇ ನೋಡ್ತಾ ಇದ್ದ. ಶಾರದಾ ದೇವಿಯವರು ಅಲ್ಲೇ ನೆಲದ ಮೇಲೆ ಕುಳಿತು ಆ ಗ್ಲಾಸ್ ಚೂರುಗಳನ್ನು ಎತ್ತುತ್ತಾ ಇದ್ರು. ಅಭಿಷೇಕ್ ಈಗ ಆಕೆಯ ಬಳಿ ಬಂದು ಆಕೆಯನ್ನು ನೋಡ್ತಾನೆ. ಆಕೆಯನ್ನು ಮಾತನಾಡಿಸ್ತಾನೆ. ಮೇಡಮ್, ನೀವು ಚೆನ್ನಾಗಿದ್ದೀರಾ ತಾನೆ? ಶಾಂತಾದೇವಿ ಅವರು ಶಾಕ್ ಆಗಿ ಆತನನ್ನು ನೋಡ್ತಾರೆ, ಯಾರು ಅಂತ. ಅಭಿಷೇಕ್ ಸ್ವಲ್ಪ ಸಮಯ ಆಕೆಯನ್ನೇ ನೋಡ್ತಾ ಇದ್ದ. ಅವನಿಗೆ ಈಗ ಆಕೆಯ ಗುರುತು ಸಿಕ್ಕಿತು. ತಕ್ಷಣ ಅಭಿಷೇಕ್ ಆಕೆಯ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಅಲ್ಲಿದ್ದ ಎಲ್ಲರೂ ಇದನ್ನು ನೋಡಿ ಶಾಕ್ ಆಗ್ಬಿಡ್ತಾರೆ. ಅಭಿಷೇಕ್ ಆಕೆಯ ಬಳಿ ಕುಳಿತುಕೊಂಡು ಹೇಳ್ತಾನೆ, ಮೇಡಮ್ ನಮಸ್ತೆ, ನೀವು ನನ್ನನ್ನು ಗುರುತು ಹಿಡಿಲಿಲ್ವಾ?
ನಾನು ಮೇಡಮ್ ಅಭಿಷೇಕ್, ನಿಮ್ಮ ಸ್ಕೂಲ್ನಲ್ಲೇ ಓದ್ತಾ ಇದ್ದೆ. ಶಾಂತಾದೇವಿ ಅವರು ಈಗ ಅಭಿಷೇಕ್ನನ್ನು ನೆನೆಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಸ್ವಲ್ಪ ಸಮಯದಲ್ಲೇ ಅವರಿಗೆ ಈಗ ಅಭಿಷೇಕ್ನ ನೆನಪು ಬಂದಿತ್ತು. ಅಭಿಷೇಕ್ ಹೇಳ್ತಾರೆ, ಮೇಡಮ್, ಈ ದಿನ ನಾನು ಏನನ್ನಾದರೂ ಸಾಧಿಸಿದ್ರೆ ಅದು ಕೇವಲ ನಿಮ್ಮಿಂದಲೇ. ನೀವೇ ನನಗೆ ವಿದ್ಯೆ ಹೇಳಿಕೊಟ್ಟಿದ್ದು, ನನಗೆ ಮಾರ್ಗದರ್ಶನ ಕೊಟ್ಟಿದ್ದು. ಅಲ್ಲಿದ್ದ ಎಲ್ಲರೂ ಶಾಕ್ನಿಂದ ಇದೆಲ್ಲವನ್ನು ನೋಡ್ತಾ ಇದ್ರು. ಅವರಿಗೆ ಯಾರಿಗೂ ಅರ್ಥವಾಗ್ತಾ ಇರಲಿಲ್ಲ ಅಲ್ಲಿ ಏನು ನಡೀತಾ ಇದೆ ಅಂತ. ಅವರೆಲ್ಲರೂ ಕೆಲಸದವಳು ಅಂದುಕೊಂಡಿದ್ದ ಆ ಮಹಿಳೆ ಒಬ್ಬ ಟೀಚರ್ ಆಗಿದ್ರು. ಅಭಿಷೇಕ್ ಈಗ ಎದ್ದು ನಿಂತು ಸಂತೋಷ್ನನ್ನು ನೋಡ್ತಾನೆ. ಅವನು ಕೋಪವಾಗಿ ಹೇಳ್ತಾರೆ, ಯಾವ ಮಹಿಳೆಯನ್ನು ನೀನು ಕೆಲಸದವಳು ಅಂತ ಹೇಳ್ತಾ ಇದೆಯೋ, ಈಕೆ ನನಗೆ ವಿದ್ಯೆ ಹೇಳಿಕೊಟ್ಟ ಗುರುಗಳು. ಈಕೆಯ ಬಳಿ ಪಾಠವನ್ನು ಕಲಿತು ಎಷ್ಟೋ ಜನ ಆಫೀಸರ್ಗಳಾಗಿದ್ದಾರೆ, ಎಷ್ಟೋ ಜನ ತುಂಬಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ನೀನು ಇಂತಹ ಮಹಾತಾಯಿಯ ಜೊತೆ ಈ ರೀತಿ ನೀಚ ಕೆಲಸ ಮಾಡ್ತಾ ಇದೀಯಾ? ಈ ಮಾತು ಕೇಳಿ ಸಂತೋಷ್ ಮತ್ತು ಅವನ ಹೆಂಡತಿ ಇಬ್ರು ಶಾಕ್ ಆಗ್ತಾರೆ. ಅವರಿಗೆ ಈಗ ಏನು ಹೇಳಬೇಕೋ ಅರ್ಥವಾಗ್ಲಿಲ್ಲ. ವಿಕ್ರಮ್ ಅವರು ಕೂಡ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡಿದ್ರು. ಅಭಿಷೇಕ್ ಅವರು ಅಲ್ಲಿದ್ದ ಎಲ್ಲರನ್ನು ನೋಡಿ ಹೇಳಿದ್ರು, ಇಂತಹ ಟೀಚರ್ಗಳು ನಮ್ಮನ್ನು ಓದಿಸುವುದನ್ನು ಬಿಟ್ಟುಬಿಟ್ರೆ ನಮ್ಮಂತಹವರು ಇಲ್ಲಿ ನಿಂತುಕೊಳ್ಳೋದಿಲ್ಲ. ಶಾಂತಾದೇವಿ ಅವರ ಕಣ್ಣುಗಳಿಂದ ಕಣ್ಣೀರು ಬರ್ತಾ ಇತ್ತು. ಆದ್ರೆ ಇದು ಅವಮಾನದಿಂದ ಬಂದಂತಹ ಕಣ್ಣೀರಾಗಿರ್ಲಿಲ್ಲ. ಅಲ್ಲಿದ್ದ ಎಲ್ಲ ಜನ ಈಗ ಆಕೆಯನ್ನು ಗೌರವದಿಂದ ನೋಡ್ತಾ ಇದ್ರು. ಆದರೆ ಸಂತೋಷ್ ಮತ್ತು ಅವನ ಹೆಂಡತಿಯ ಮುಖದಲ್ಲಿ ಭಯ ಎದ್ದು ಕಾಣಿಸ್ತಾ ಇತ್ತು. ಅಭಿಷೇಕ್ ಆಕೆಯನ್ನು ಎಬ್ಬಿಸಿ, ಮೇಡಮ್, ನಿಮಗೆ ಎಲ್ಲೂ ಏಟಾಗಿಲ್ಲ ತಾನೆ ಅಂತ ಕೇಳ್ತಾರೆ. ಇಲ್ಲ ಮಗ, ನನಗೆ ಏನೂ ಆಗಿಲ್ಲ, ಕೇವಲ ಸ್ವಲ್ಪ ತಲೆ ಸುತ್ತುತ್ತಿದ್ದ ಹಾಗಾಯ್ತು ಅಷ್ಟೇ. ಅಭಿಷೇಕ್ ಅವರು ತಕ್ಷಣ ತಮ್ಮ ಡ್ರೈವರ್ ಅನ್ನು ಕರೆದು ನೀರನ್ನು ತರಿಸಿ ಆಕೆಗೆ ಕುಡಿಯಲು ಕೊಡ್ತಾರೆ. ಅಭಿಷೇಕ್ ಈಗ ಸಂತೋಷ್ನನ್ನು ನೋಡುತ್ತಾ, ಮಿಸ್ಟರ್ ಸಂತೋಷ್, ಈಕೆ ನಿಮ್ಮ ಕೆಲಸದವಳಲ್ಲ, ನಿನ್ನನ್ನು ಹೆತ್ತ ತಾಯಿ ಅಲ್ವಾ ಅಂತ ಕೇಳ್ತಾರೆ. ಆ ಮಾತು ಕೇಳಿದ ತಕ್ಷಣ ಸಂತೋಷ್ ಶಾಕ್ ಆಗಿ ಅವನ ಬಾಯಿಂದ ಮಾತುಗಳೇ ಬರ್ತಾ ಇರ್ಲಿಲ್ಲ. ಆಗಲೇ ಸಿಮ್ರನ್ ಹೇಳ್ತಾಳೆ, ಇಲ್ಲ ಸರ್, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇವರಿಗೆ ಮರೆಯುವ ಕಾಯಿಲೆ ಇದೆ. ಹೀಗೆ ಎಲ್ಲರನ್ನು ತನ್ನ ಮಗ ಮಗ ಅಂತಾನೆ ಹೇಳ್ಕೊಳ್ತಾ ಓಡಾಡ್ತಾ ಇರ್ತಾರೆ ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳ್ತಾಳೆ. ಅಭಿಷೇಕ್ ಅವರು ಕೋಪದಿಂದ ಸಿಮ್ರನ್ನನ್ನು ನೋಡುತ್ತಾ, ಬಾಯಿ ಮುಚ್ಕೊಂಡಿರು, ಇನ್ನೊಂದು ಮಾತು ನಿನ್ನ ಬಾಯಿಂದ ಹೊರಬಂದ್ರೆ ಅಂತ ಎಚ್ಚರಿಸ್ತಾರೆ. ನಾನು ತುಂಬಾ ಸಮಯದಿಂದ ಎಲ್ಲ ಗಮನಿಸ್ತಾ ಇದ್ದೀನಿ. ಆಕೆ ಈ ವಯಸ್ಸಿನಲ್ಲಿ ಟ್ರೇ ಹಿಡಿದುಕೊಂಡು ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದಾರೆ. ನೀವು ಆಕೆಗೆ ಆದೇಶ ಕೊಡ್ತಾ ಇದ್ದೀರಾ. ಈಗ ನನ್ನ ಕಣ್ಣ ಮುಂದೆನೆ ನೀವು ಆಕೆಯ ಮೇಲೆ ಕೈ ಮಾಡ್ತಾ ಇದ್ರಿ. ಸಂತೋಷ್ ತಲೆ ಬಗ್ಗಿಸಿಕೊಂಡು ನಿಂತ್ಕೊಂಡಿದ್ದ. ಅಭಿಷೇಕ್ ಅವರು ಈಗ ವಿಕ್ರಮ್ಗೆ ಹೇಳ್ತಾರೆ, ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಳ್ತೀರಾ, ಕೇವಲ 20,000 ರೂಪಾಯಿನ ಈ ಸೂಟ್ಗಾಗಿ ಈ ವಯಸ್ಸಾದ ಮಹಿಳೆಯನ್ನು ಅವಮಾನ ಮಾಡ್ತಾ ಇದ್ದೀರಾ. ನಿಮ್ಗೆ ನಾಚಿಕೆ ಆಗ್ಲಿಲ್ವಾ? ಇಂತಹ ಟೀಚರ್ಸ್ ನಮ್ಮನ್ನು ಓದಿಸದೆ ನಮಗೆ ವಿದ್ಯೆ ಹೇಳಿಕೊಡದೇ ಇದ್ರೆ ಇದನ್ನು ಧರಿಸುವ ಯೋಗ್ಯತೆ ಎಲ್ಲಿಂದ ಬರ್ತಾ ಇತ್ತು? ವಿಕ್ರಮ್ ಅವರು ಸೈಲೆಂಟ್ ಆಗಿ ತಲೆ ಬಗ್ಗಿಸ್ಕೊಳ್ತಾರೆ. ನಂತರ ಅವರು ಹೇಳ್ತಾರೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸರ್, ನನಗೆ ಸತ್ಯ ಗೊತ್ತಾಗ್ಲಿಲ್ಲ. ಅಭಿಷೇಕ್ ಸಂತೋಷ್ನ ಮುಂದೆ ಬಂದು ಅವನನ್ನು ನೋಡಿ ಕೋಪವಾಗಿ ಹೇಳಿದ್ರು, ನೀವು ನಿಮ್ಮ ಹೆತ್ತ ತಾಯಿಯನ್ನು ಕೆಲಸದವಳನ್ನೇಗಿ ಯಾಕೆ ಮಾಡಿಬಿಟ್ರಿ? ಸಂತೋಷ್ ಗಾಬರಿಯಾಗಿ ಹೇಳ್ತಾನೆ, ಸರ್, ಇದು ನಮ್ಮ ಮನೆಯ ವಿಚಾರ, ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ. ನಾನು ನನ್ನ ಅಮ್ಮನ ಬಳಿ ಕ್ಷಮಾಪಣೆ ಕೇಳ್ಕೊಳ್ತೀನಿ. ಈ ಮಾತು ಕೇಳಿ ಅಭಿಷೇಕ್ ಒಂದು ರೀತಿಯ ವಿಚಿತ್ರವಾಗಿ ನಗ್ತಾರೆ. ಏನು ಕ್ಷಮಾಪಣೆನಾ? ನೀನು ಸಂಬಂಧವನ್ನು ಮುರಿಯುವ ಮೊದಲು ಇದನ್ನು ಯಾಕೆ ಯೋಚಿಸಲಿಲ್ಲ ಅಂತ ಹೇಳ್ತಾರೆ. ಸಂತೋಷ್ ತಕ್ಷಣ ಅವರ ಕಾಲಿಗೆ ಬಿದ್ದು ಕೇಳ್ಕೊಳ್ತಾನೆ, ಸರ್, ಪ್ಲೀಸ್ ನನ್ನ ಕೆರಿಯರ್ ಅನ್ನು ಹಾಳು ಮಾಡಬೇಡಿ, ನನ್ನ ಬಿಸ್ನೆಸ್ ಅನ್ನು ಹಾಳು ಮಾಡಬೇಡಿ. ಸಿಮ್ರನ್ ಕೂಡ ಅಳುತ್ತಾ ಹೇಳಿದ್ಲು, ಸರ್, ನಮ್ಮಿಂದ ತಪ್ಪಾಗಿ ಹೋಯ್ತು, ನಮ್ಮನ್ನು ದಯವಿಟ್ಟು ಕ್ಷಮಿಸಿಬಿಡಿ. ಆಗಲೇ ಅಭಿಷೇಕ್ ಹೇಳ್ತಾರೆ, ತಪ್ಪಿಗೆ ಕ್ಷಮಾಪಣೆ ಸಿಗುತ್ತೆ, ಆದರೆ ಅಪರಾಧಕ್ಕೆ ಕೇವಲ ಶಿಕ್ಷೆ ಮಾತ್ರನೇ ಸಿಗುತ್ತೆ ಅಂತ. ಅಭಿಷೇಕ್ ಅವರು ತಮ್ಮ ಫೋನನ್ನು ತೆಗೆದುಕೊಂಡು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡ್ತಾರೆ. ನಾನು DM ಅಭಿಷೇಕ್ ವರ್ಮಾ ಮಾತನಾಡ್ತಾ ಇದ್ದೇನೆ. ತಕ್ಷಣ ನಾನು ಕಳಿಸಿಕೊಡುವ ಅಡ್ರೆಸ್ ಮೇಲೆ ನೀವು ರೈಟ್ ಮಾಡಬೇಕು. ನನಗೆ ಮಾಹಿತಿ ಇದೆ, ಇವರ ಬಿಸ್ನೆಸ್ ಫಂಡಿಂಗ್ಸ್ನಲ್ಲಿ ತುಂಬ ಗೊಂದಲಗಳಿದಾವೆ ಅಂತ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ನೀಟಾಗಿ ಪರಿಶೀಲನೆ ಮಾಡಿ, ಅವಶ್ಯಕತೆ ಬಿದ್ದರೆ ಆ ಕಂಪನಿಯನ್ನು, ಆ ಮನೆಯನ್ನು ಸೀಸ್ ಮಾಡಿ ಅಂತ ಹೇಳ್ತಾರೆ. ಈ ಮಾತುಗಳನ್ನು ಕೇಳಿ ಸಂತೋಷ್ ಗಾಬರಿಯಿಂದ ಭಯದಿಂದ ಬೆಳ್ಳಗೆ ಬಿಳಿಚ್ಕೊಬಿಟ್ಟಿದ್ದ. ಇಲ್ಲ ಸರ್, ಆ ರೀತಿ ಮಾಡಬೇಡಿ, ನೀವು ಹಾಗೆ ಮಾಡಿದ್ರೆ ನನ್ನ ಜೀವನ ಹಾಳಾಗಿ ಹೋಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದ. ಅಭಿಷೇಕ್ ಅವರು ಅವನನ್ನೇ ನೋಡುತ್ತಾ ಹೇಳಿದ್ರು, ಯಾವ ದಿನ ನೀನು ನಿನ್ನ ತಾಯಿಯನ್ನು ಅವಮಾನ ಮಾಡಿದ್ರೋ ಆ ದಿನವೇ ನೀನು ಹಾಳಾಗಿ ಹೋಗಿದ್ರೆ. ಸಿಮ್ರನ್ ಜೋರಾಗಿ ಅಳಲು ಶುರು ಮಾಡ್ತಾಳೆ. ಆದರೆ ಅಭಿಷೇಕ್ ಅವರಿಬ್ಬರ ಕಡೆ ತಿರುಗಿ ಸಹ ನೋಡಲಿಲ್ಲ. ಅವರು ಶಾಂತಾದೇವಿಯನ್ನು ನೋಡಿ ಪ್ರೀತಿಯಿಂದ ಕೇಳಿದ್ರು, ಮೇಡಮ್, ಇಲ್ಲಿಂದ ನಡೀರಿ, ಈ ಸ್ಥಳ ನಿಮಗೆ ಲಾಯಕ್ಕಿಲ್ಲ, ನೀವು ಇಲ್ಲಿ ಇರಬಾರ್ದು. ಶಾಂತಾದೇವಿ ಅವರು ಸೈಲೆಂಟ್ ಆಗಿದ್ರು, ಆದರೆ ಅವರ ಕಣ್ಣುಗಳಲ್ಲಿ ಮಾತ್ರ ನೀರು ತುಂಬಿತ್ತು.
ಅಭಿಷೇಕ್ ಅವರು ಹೇಳ್ತಾರೆ, ನನ್ನ ಅಮ್ಮ ಸಣ್ಣ ವಯಸ್ಸಿನಲ್ಲಿಯೇ ತೀರಿಕೊಂಡಿದ್ರು. ಆದರೆ ಈ ದಿನ ಆ ದೇವರು ನನಗೆ ಒಬ್ಬ ತಾಯಿಯನ್ನು ಕೊಟ್ಟಿದ್ದಾರೆ. ನಿಮಗಿಷ್ಟವಿದ್ದರೆ ನಮ್ಮ ಮನೆಗೆ ಹೋಗೋಣ. ನಾನು ನಿಮ್ಮ ಸೇವೆಯನ್ನು ಮಾಡ್ತೀನಿ. ನಿಮ್ಮ ಋಣ ತೀರಿಸಲು ಒಂದೇ ಒಂದು ಅವಕಾಶ ಕೊಡಿ. ಈ ಮಾತುಗಳನ್ನು ಕೇಳಿದ ತಕ್ಷಣ ಆಕೆಯ ಹೃದಯ ತುಂಬಿ ಬಂದಿತು. ಮೊಟ್ಟ ಮೊದಲ ಬಾರಿಗೆ ಒಬ್ಬರ ಬಾಯಿಂದ ಸತ್ಯವಾದ ಪ್ರೀತಿ ತುಂಬಿದ ಮಾತುಗಳನ್ನು ಆಕೆ ಕೇಳಿಸ್ಕೊಳ್ತಾ ಇದ್ರು. ಅವರು ಈಗ ಅಭಿಷೇಕ್ನ ಕೈಯನ್ನು ಹಿಡಿದುಕೊಂಡು ನಿಧಾನವಾಗಿ ಅವರ ಜೊತೆ ನಡೆದುಕೊಂಡು ಹೋಗ್ತಾ ಇದ್ರು. ಆಗಲೇ ಸಂತೋಷ್ ಮತ್ತು ಸಿಮ್ರನ್ ಇಬ್ಬರು ಓಡಿ ಬಂದು ಅಮ್ಮನ ಕಾಲ ಮೇಲೆ ಬಿದ್ದು, ಅಮ್ಮ, ನಮ್ಮನ್ನು ಬಿಟ್ಟು ಹೋಗಬೇಡಿ, ದಯವಿಟ್ಟು ನಮ್ಮನ್ನು ಕಾಪಾಡಿ. ನೀವು ಹೋದ್ರೆ ಎಲ್ಲವೂ ಮುಗಿದು ಹೋಗುತ್ತೆ. ಇಲ್ಲಿಗೆ ಪೊಲೀಸ್ನವರು ಬರ್ತಾರೆ. ಆಗ ಸಿಮ್ರನ್ ಹೇಳ್ತಾಳೆ, ಅತ್ತೆ, ನಮಗೆ ಜೈಲಿಗೆ ಹೋಗಬೇಕು ಅಂತ ಇಲ್ಲ. ನಾವು ನಿಮ್ಮ ಸೇವೆಯನ್ನು ಮಾಡ್ತೀವಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ. ಶಾಂತಾದೇವಿ ಅವರು ಸ್ವಲ್ಪ ಸಮಯ ಅಲ್ಲೇ ನಿಂತ್ಕೊಂಡಿದ್ರು. ಆದರೆ ಆಕೆಗೆ ಏನೂ ಅನ್ನಿಸ್ಲೇ ಇಲ್ಲ. ಆಕೆ ಮಗ ಮಾಡಿದ ಎಲ್ಲವನ್ನೂ ನೆನೆಸ್ಕೊಳ್ತಾ ಇದ್ರು. ಅವನು ಹೇಳ್ತಾ ಇದ್ದ, ಕೆಲಸ ಮಾಡದೇ ಇದ್ರೆ ಊಟ ಕೊಡಬೇಡ ಅಂತ. ನೀನು ಕೆಲಸದವಳು ಹುಷಾರಿಲ್ಲದೆ ಇರಬಾರ್ದು, ಕೆಲಸ ಮಾಡ್ತಾನೆ ಇರಬೇಕು ಅಂತ. ಶಾಂತಾದೇವಿ ಅವರು ಹಿಂದೆ ಸರಿದು ಕಠಿಣವಾಗಿ ಹೇಳ್ತಾರೆ, ಮಗ, ನನಗೆ ಹುಷಾರಿಲ್ಲದೆ ಇದ್ದಾಗ ನೀನು ಹೇಳ್ದೆ ಕೆಲಸ ಮಾಡದಿದ್ರೆ ಊಟವಿಲ್ಲ ಅಂತ. ನಿನಗೆ ನೆನಪಿದೆಯಾ? ಸಂತೋಷ್ ಅಳುತ್ತಾ ಹೇಳ್ತಾನೆ, ಅಮ್ಮ, ನಾನು ತಪ್ಪು ಮಾಡಿಬಿಟ್ಟೆ ಅಮ್ಮ. ಶಾಂತಾದೇವಿ ಅವರು ಸ್ವಲ್ಪ ಸಮಯ ಯೋಚಿಸಿ ಹೇಳ್ತಾರೆ, ಒಬ್ಬ ತಾಯಿ ತನ್ನ ಮಗನನ್ನು ಖಂಡಿತ ಕ್ಷಮಿಸ್ತಾಳೆ. ಆದರೆ ಈಗ ನಿನ್ನ ಎದುರುಗಡೆ ನಿಂತ್ಕೊಂಡಿರೋದು ನಿನ್ನ ತಾಯಿ ಅಲ್ಲ, ಒಬ್ಬ ಟೀಚರ್ ತಮ್ಮ ವಿದ್ಯಾರ್ಥಿಗಳು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ಅವರಿಗೆ ಕ್ಷಮಾಪಣೆ ಕೊಡೋದಿಲ್ಲ, ಖಂಡಿತ ಶಿಕ್ಷೆಯನ್ನೇ ಕೊಡ್ತಾರೆ. ಸಿಮ್ರನ್ ಅಳುತ್ತಾ, ಅತ್ತೆ, ನಮ್ಮನ್ನು ಬಿಟ್ಟು ಹೋಗಬೇಡಿ ಅಂತ ಹೇಳ್ತಾಳೆ. ಶಾಂತಾದೇವಿ ಅವರು ಸೊಸೆಯನ್ನು ನೋಡಿ, ನೀನು ಮಾಡಿದ್ದು ನಿನಗೆ ವಾಪಸ್ ಬಂದಿದೆ, ಅದನ್ನು ನೀನೇ ಅನುಭವಿಸಬೇಕು ಅಂತ ಹೇಳಿ ಅವರು ಅಭಿಷೇಕ್ನ ಕೈಯನ್ನು ಹಿಡಿದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಅಲ್ಲಿದ್ದ ಎಲ್ಲರೂ ಶಾಕ್ನಿಂದ ಹಾಗೆ ನಿಂತ್ಕೊಂಡಿದ್ರು. ಅಷ್ಟರಲ್ಲೇ ಹೊರಗೆ ಪೊಲೀಸ್ ಗಾಡಿಗಳು ಬರುವ ಶಬ್ದ ಕೇಳಿಸ್ತಾ ಇತ್ತು. ಕೇವಲ ಸ್ವಲ್ಪ ಸಮಯದಲ್ಲೇ ಆ ದೊಡ್ಡ ಭವ್ಯ ಬಂಗಲೆಯ ಹೊರಗೆ ತುಂಬಾ ಪೊಲೀಸ್ ಗಾಡಿಗಳು ಬಂದು ನಿಂತಿದ್ವು. ಅಲ್ಲಿ ಸೇರಿದ್ದ ಎಲ್ಲ ಅತಿಥಿಗಳು ಗಾಬರಿಯಿಂದ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾ ಇದ್ರು. ಅಲ್ಲಿನ ಪರಿಸ್ಥಿತಿ ಈಗ ಪೂರ್ತಿಯಾಗಿ ಬದಲಾಗ್ಬಿಟ್ಟಿತ್ತು. ಪೊಲೀಸ್ನವರು ಒಳಗೆ ಬಂದು ಹೇಳ್ತಾರೆ, ಮಿಸ್ಟರ್ ಸಂತೋಷ್ ಏನು ಹೇಳದೆ ಸೈಲೆಂಟ್ ಆಗಿ ಎದ್ದು ನಿಂತ್ಕೊಂಡಿದ್ದ. ನಿಮ್ಮ ವಿರುದ್ಧ ಕಲೆಕ್ಟರ್ ಸಾಹೇಬರು ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ. ನೀವು ತಕ್ಷಣ ನಮ್ಮ ಜೊತೆ ಬರಬೇಕು ಅಂತ ಹೇಳ್ತಾರೆ. ಸಿಮ್ರನ್ ಕೋಪವಾಗಿ ಹೇಳ್ತಾಳೆ, ಇಲ್ಲ, ಇದೆಲ್ಲ ಸುಳ್ಳು. ಆದರೆ ಪೊಲೀಸ್ನವರು ಅವಳ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ. ಕೆಲವರು ಪೊಲೀಸರು ಆ ಮನೆಯನ್ನು, ಅವರ ರೂಮ್ಗಳನ್ನು ಸರ್ಚ್ ಮಾಡ್ತಾ ಇದ್ರು. ಎಲ್ಲವನ್ನು ಈಗ ಜಪ್ತಿ ಮಾಡಲಾಯಿತು. ಬಂದಿದ್ದಂತಹ ಎಲ್ಲ ಅತಿಥಿಗಳು ಒಬ್ಬೊಬ್ಬರಾಗಿ ಸೈಲೆಂಟ್ ಆಗಿ ಅಲ್ಲಿಂದ ಹೊರಗಡೆ ಹೊರಟೋದ್ರು. ಅಲ್ಲಿ ಬಂದಂತಹವರಿಗೆ ಯಾರಿಗೂ ಅಲ್ಲಿರಲು ಇಷ್ಟವಿರಲಿಲ್ಲ. ಒಂದು ವೇಳೆ ನಾವು ಇವನ ಜೊತೆ ಕಾಣಿಸಿಕೊಂಡರೆ ನಾಳೆ ನಮಗೂ ಸಮಸ್ಯೆ ಬರುತ್ತೆ ಅಂತ ಅವರೆಲ್ಲ ಅಂದುಕೊಳ್ತಾ ಇದ್ರು. ಸಂತೋಷ್ ತಕ್ಷಣ ತನ್ನ ತಾಯಿಯ ಬಳಿ ಓಡಿ ಹೋಗ್ತಾನೆ. ಅವನು ಅಮ್ಮನ ಕಾಲ ಮೇಲೆ ಬಿದ್ದು, ಅಮ್ಮ, ದಯವಿಟ್ಟು ಏನಾದರೂ ಮಾಡು. ನೀನು ಹೇಳಿದ್ರೆ ಇದೆಲ್ಲ ನಿಂತು ಹೋಗುತ್ತೆ. ನಾನು ಖಂಡಿತ ಬದಲಾಗ್ತೀನಿ ಅಂತ ಹೇಳ್ತಾನೆ. ಶಾಂತಾದೇವಿ ಅವರು ತನ್ನ ಮಗನನ್ನೇ ನೋಡ್ತಾ ಇದ್ರು. ಅವರು ಪ್ರೀತಿಯಿಂದ ಹೇಳ್ತಾರೆ, ಮಗ, ಬದಲಾವಣೆ ಭಯದಿಂದ ಬರೋದಿಲ್ಲ, ಸಂಸ್ಕಾರದಿಂದ ಬರುತ್ತೆ. ನಿನ್ನ ಸಂಸ್ಕಾರ ಆ ದಿನವೇ ಸತ್ತು ಹೋಗಿದೆ. ನೀನು ನಿನ್ನ ತಾಯಿಯನ್ನು ಕೆಲಸದವಳು ಅಂತ ಎಲ್ಲರ ಮುಂದೆ ತೋರಿಸಿದ ದಿನ. ಸಿಮ್ರನ್ ಕೂಡ ಓಡಿ ಬಂದು ಅತ್ತೆಯ ಕಾಲನ್ನು ಹಿಡಿದುಕೊಳ್ತಾಳೆ. ಅತ್ತೆ, ನಮ್ಮನ್ನು ಕ್ಷಮಿಸಿಬಿಡಿ, ನಮ್ಮನ್ನು ಈ ರೀತಿ ಬಿಟ್ಟು ಹೋಗಬೇಡಿ, ನಾವು ಹಾಳಾಗಿ ಹೋಗ್ತೀವಿ ಅಂತ ಹೇಳ್ತಾಳೆ. ಶಾಂತಾದೇವಿ ಅವರು ಸೊಸೆಯನ್ನು ನೋಡಿ ಹೇಳ್ತಾರೆ, ನಾನು ನಿನ್ನನ್ನು ಯಾವಾಗಲೂ ನನ್ನ ಮಗಳು ಅಂತ ನೋಡ್ಕೊಂಡೆ, ಆದರೆ ನೀನು ನನ್ನನ್ನು ಭಾರ ಅಂದುಕೋಬಿಟ್ಟೆ. ಈ ದಿನ ಇಲ್ಲಿ ಏನು ನಡೀತಾ ಇದೆಯೋ ಅದು ನಾನು ಮಾಡಲಿಲ್ಲ, ಅದು ನಿನ್ನ ಕರ್ಮದ ಫಲ ಅಂತ ಹೇಳ್ತಾರೆ. ಪೊಲೀಸ್ ಅಧಿಕಾರಿಗಳು ತಕ್ಷಣ ಸಂತೋಷ್ ಮತ್ತು ಅವನ ಹೆಂಡತಿಯನ್ನು ಅಲ್ಲಿಂದ ಎಳೆದುಕೊಂಡು ಹೋಗ್ತಾರೆ. ಶಾಂತಾದೇವಿ ಅವರಿಗೆ ಈ ನರಕದಿಂದ ಈಗ ವಿಮುಕ್ತಿ ಸಿಕ್ಕಿದಂತೆ ಆಗಿತ್ತು. ಅಭಿಷೇಕ್ ತಮ್ಮ ಟೀಚರನ್ನು ಕೈ ಹಿಡಿದುಕೊಂಡು ಆಕೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಆ ದಿನ ಅವರು ನೆಮ್ಮದಿಯಾಗಿ ಮಲಗಿದ್ರು. ಅವರಿಗೆ ಈಗ ಭಯವಾಗ್ತಾ ಇರಲಿಲ್ಲ. ಕೆಲಸ ಮಾಡಲಿಲ್ಲ ಅಂದರೆ ನನಗೆ ಊಟ ಸಿಗುತ್ತೋ ಇಲ್ವೋ ಅಂತ, ಇಲ್ಲಿ ನನಗೆ ಯಾರಾದರೂ ಬೈತಾರೇನೋ ಅಂತ. ಅವರು ಎಷ್ಟೋ ದಿನಗಳ ನಂತರ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.